ತಗೊಳ್ಳಿ. ಪರ್ಪ್ಯೂಚಿಟಿ ಇದೆ ನೋಡಿ, ಪರ್ಪ್ಯೂಚಿಟಿ ಇದೆ ನೋಡಿ, ಬರ್ಕೊಂಡಿದ್ದೀರಾ ನೋಟ್ಸು? ಹಾಂ. Perpetuity arises where a permanent investment is made. Only the interest received from that is used for specific purpose. The original investment, whatever the original investment made at one time, it is never withdrawn. It is never withdrawn. Perpetuity ಅಂದರೆ ಇನ್ವೆಸ್ಟ್ಮೆಂಟನ್ನು ಒಂದೇ ಸಲ ಮಾಡ್ತೀವಿ. ನಾವು ಇನ್ವೆಸ್ಟ್ಮೆಂಟನ್ನು ಏನು ಮಾಡ್ತೀವಿ? ಒಂದೇ ಸಲ ಮಾಡ್ತೀವಿ. ಅದರಿಂದ ಬರೋ ಇಂಟ್ರೆಸ್ಟನ್ನ ನಾವೇನು ಮಾಡ್ತೀವಿ? ಒಂದು ಸ್ಪೆಸಿಫಿಕ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಓಕೆ, ಇನ್ವೆಸ್ಟ್ಮೆಂಟ್ ಮೇಡ್ ಅಟ್ ಒನ್ ಇನ್ಸ್ಟಾಲ್ಮೆಂಟ್, ದಟ್ ಈಸ್ ಅ ಒನ್ ಶಾರ್ಟ್, ದೆನ್ ದ ಇಂಟ್ರೆಸ್ಟ್ ರಿಸೀವ್ಡ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಸೊ ಒಂದು ಶಾರ್ಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಇಟ್ಸ್ ಅ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್. ಸೊ ಒಂದ್ಸಲಿ ಪರ್ಮನೆಂಟ್ ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ, ಅದರಿಂದ ಇಂಟ್ರೆಸ್ಟ್ ಬರುತ್ತಲ್ಲ ಅದನ್ನು ಸ್ಪೆಸಿಫಿಕ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಈಸ್ ನೆವರ್ ವಿಡ್ರಾನ್. ಅದನ್ನು ಯಾವಾಗಲೂ ನಾವು ವಾಪಸ್ ತಗೊಳ್ಳೋದೇ ಇಲ್ಲ, ಅದು ಹಾಗೇ ಇರುತ್ತೆ. ಸೊ ಪರ್ಪಿಚ್ಯುಯಿಟಿ ಈಸ್ ಅಪ್ಲಿಕೇಬಲ್ ಇನ್ ದ ಕೇಸಸ್ ಆಫ್ ಡಿಟರ್ಮಿನೇಷನ್ ಆಫ್ ಲೈಫ್ ಮೆಂಬರ್ಶಿಪ್, ಕ್ರಿಯೇಷನ್ ಆಫ್ ಎಂಡೋಮೆಂಟ್ ಫಂಡ್ ಆ್ಯಂಡ್ ಫ್ರೀ ಹೋಲ್ಡ್ ಎಸ್ಟೇಟ್. ಎಲ್ಲಿ ಇದು ಅಪ್ಲಿಕೇಶನ್ ಮಾಡ್ತೀವಿ ಅಂದರೆ ನಾವು ಲೈಫ್ ಮೆಂಬರ್ಶಿಪ್ ಅಂದರೆ ಒಂದ್ಸಲಿ ನಾವು ಲೈಫ್ ಮೆಂಬರ್ ಆದರೆ ಥ್ರೂ ಔಟ್ ನಾವು ಸಾಯೋ ತನಕನೂ ನಾವು ಅಲ್ಲಿ ಮೆಂಬರ್ ಇರ್ತೀವಿ. ಆ ಥರ ಒಂದ್ಸಲಿ ಇನ್ವೆಸ್ಟ್ಮೆಂಟನ್ನು ಮಾಡಿಬಿಟ್ರೆ ಅದರದ್ದು ಬೆನಿಫಿಟ್ ಮಾತ್ರ ನಾವು ತಗೊಳ್ತಿರ್ತೀವಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಎಂಡೋಮೆಂಟ್, ಯಾವುದಕ್ಕೋ ಒಂದಕ್ಕೆ ಫಂಡನ್ನು ಕ್ರಿಯೇಟ್ ಮಾಡೋದು. ಸೊ ಆ ಥರದನ್ನು ನಾವೇನು ಮಾಡ್ತೀವಿ? ಸೊ ಪರ್ಪಿಚ್ಯುಯಿಟಿಯಲ್ಲಿ ತೊಗೊಳ್ತೀವಿ. ಫ್ರೀ ಹೋಲ್ಡ್ ಎಸ್ಟೇಟ್, ಸೊ ಅಂದರೆ ನೆವರ್ ಎಂಡಿಂಗ್ ಲೀಸ್, ಅಂದರೆ ಎಷ್ಟು ದಿವಸ ಬೇಕಿದ್ರೂ ಲೀಸನ್ನು ತೊಗೊಳ್ಬೋದು. ಆ ಥರ ಒಂದ್ಸಲಿ ಲೀಸ್ ಮಾಡಿ ಇಟ್ಬಿಡೋದು, ಅದರಲ್ಲಿ ಬೆನಿಫಿಟ್ ಮಾತ್ರ ನಾವು ತೊಗೊಳ್ತಾ ಇರ್ತೀವಿ. ಸೊ ಅದಕ್ಕೆ ಫಾರ್ಮಲ್ ಅದರಲ್ಲಿ ಎರಡು ಬರುತ್ತೆ. ಒನ್ ಈಸ್ ಪರ್ಪಿಚ್ಯುಯಿಟಿ ಡ್ಯೂ, ಪರ್ಪಿಚ್ಯುಯಿಟಿ ಡ್ಯೂ. ಇನ್ನೊಂದು ಪರ್ಪಿಚ್ಯುಯಿಟಿ ಇಮಿಡಿಯೇಟ್. ಎರಡಿದೆ, ಪರ್ಪಿಚ್ಯುಯಿಟಿ ಡ್ಯೂ, ಪರ್ಪಿಚ್ಯುಯಿಟಿ ಇಮಿಡಿಯೇಟ್ ಅಂತ ಇದೆ. ವಾಟ್ ಯು ಮೀನ್ ಬೈ ಪರ್ಪಿಚ್ಯುಯಿಟಿ ಡ್ಯೂ? ವೇರ್ ದ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಈಸ್ ಪೇಯಬಲ್ ಇನ್ ದ ಬಿಗಿನಿಂಗ್. ಸೊ ಹಿಯರ್ ದ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ಆರ್ ಪೇಯ್ಡ್ ಇನ್ ದ ಬಿಗಿನಿಂಗ್, ಇಟ್ ಈಸ್ ಕಾಲ್ಡ್ ಪರ್ಪಿಚ್ಯುಯಿಟಿ ಡ್ಯೂ. ಸೊ ಎಕ್ಸಾಂಪಲ್ ಏನು? ಲೈಫ್ ಮೆಂಬರ್ಶಿಪ್. ಸೊ ಲೈಫ್ ಮೆಂಬರ್ಶಿಪ್ಪನ್ನು ನಾವು ಇವತ್ತು ಕೊಟ್ಬಿಟ್ರೆ ಥ್ರೂ ಔಟ್ ಲೈಫ್, ನಮ್ಮ ಲೈಫ್ ಇರೋ ತನಕನೂ ಏನಾಗುತ್ತೆ ಅದರದ್ದು ಬೆನಿಫಿಟನ್ನು ತೊಗೊಳ್ತೀವಿ. ಸೊ ಒಂದ್ಸಲಿ ನಾವು ಅದನ್ನು ಸ್ಟಾರ್ಟಿಂಗಲ್ಲಿ ಕೊಟ್ಬಿಡ್ತೀವಿ, ಬಿಗಿನಿಂಗ್. ಅರ್ಥ ಆಯ್ತಾ? ಬಿಗಿನಿಂಗಲ್ಲಿ ನಾವು ಕೊಟ್ಬಿಡ್ತೀವಿ. ಇವತ್ತು ಕೊಟ್ಟರೆ ಇವತ್ತಿಂದ ನಾವು ಸಾಯೋ ತನಕ ಏನಾಗಿರುತ್ತೆ ಅದರದ್ದು ಬೆನಿಫಿಟನ್ನು ತೊಗೊಳ್ತೀವಿ. ಅದು ಯಾವತ್ತೂ ಅಮೌಂಟನ್ನು ವಿಡ್ರಾ ಮಾಡಲ್ಲ. ಒನ್ಸ್ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಈಸ್ ಮೇಡ್, ಓಕೆ, ಇಟ್ ಈಸ್ ಪೇಯ್ಡ್ ಅಟ್ ದ ಬಿಗಿನಿಂಗ್. ಅದಕ್ಕೆ ಫಾರ್ಮುಲಾ ಏನು ಅಂತಂದರೆ ಪಿ ಈಸ್ ಈಕ್ವಲ್ ಟು ಎ 1 + ಆರ್ ಡಿವೈಡೆಡ್ ಬೈ ಆರ್. 1 + ಎ ಇಂಟು 1 + ಆರ್ ಡಿವೈಡೆಡ್ ಬೈ ಆರ್. ನೆಕ್ಸ್ಟ್ ಒನ್ ಈಸ್ ಪರ್ಪಿಚ್ಯುಯಿಟಿ ಇಮಿಡಿಯೇಟ್. ಸೊ ಪರ್ಪಿಚ್ಯುಯಿಟಿ ಇಮಿಡಿಯೇಟ್ ಅಂದರೆ ದ ಕಾಂಟ್ರಾಕ್ಟ್ಸ್ ವೇರ್ ದ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್ ಆರ್ ಪೇಯ್ಡ್ at the end of the year. Annual installments are paid at the ಎಂಡಲ್ಲಿ ಪೇ ಮಾಡಿದರೆ ಅಂದರೆ ಅದರಿಂದ ಏನು ಬೆನಿಫಿಟ್ ಬರುತ್ತಲ್ಲ, ಇನ್ವೆಸ್ಟ್ಮೆಂಟ್ ಅಲ್ಲ, ಬೆನಿಫಿಟ್ ಏನು ಬರುತ್ತೋ ಅದನ್ನು ಬಿಗಿನಿಂಗಲ್ಲಿ ಕೊಟ್ಟರೆ ಪರ್ಪಿಚ್ಯುಯಿಟಿ ಡ್ಯೂ ಅಂತಂದರೆ ಅದು ಫಸ್ಟಿಗೆ ಕೊಟ್ಟಿರ್ತೀವಿ, ಅದರಿಂದ ಬರೋದನ್ನು ವರ್ಷ ಫುಲ್ಲು ಕವರ್ ಆಗುತ್ತೆ. ಓಕೆ, so second one is perpetuity immediate. Here the annual installments are payable at the end ಅಲ್ಲಿ ಕೊಟ್ಟರೆ ಅದನ್ನು ನಾವು ಹೇಳ್ತೀವಿ ಪರ್ಪಿಚ್ಯುಯಿಟಿ ಇಮಿಡಿಯೇಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಏನು? ಇದಕ್ಕೆ ಲೈಫ್ ಮೆಂಬರ್ಶಿಪ್. ಓಕೆ, ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಅಂದರೆ ಕ್ರಿಯೇಷನ್ ಆಫ್ ಎಂಡೋಮೆಂಟ್ ಫಂಡ್. ಯಾವುದಾದ್ರೂ ಒಂದು ಫಂಡಿಗೆ ಸೊ ನಾವು ಎಂಡೋಮೆಂಟ್ ಫಂಡನ್ನು ಮಾಡಿದರೆ ಅದನ್ನು ನಾವೇನು ಹೇಳ್ತೀವಿ ಪರ್ಪಿಚ್ಯುಯಿಟಿ ಇಮಿಡಿಯೇಟ್ ಅಥವಾ ದಟ್ ಈಸ್ ಲೀಸ್ ಫ್ರೀ ಹೋಲ್ಡ್ ಎಸ್ಟೇಟ್.
ಈಸ್ ಕಮ್ಮಿಂಗ್ ಅಂಡರ್ ಪರ್ಪಿಚುಯಿಟಿ ಇಮಿಡಿಯೇಟ್. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಫಾರ್ಮುಲಾ ಈಸ್ P ಈಸ್ ಈಕ್ವಲ್ ಟು A ಡಿವೈಡೆಡ್ ಬೈ R. A ಡಿವೈಡೆಡ್ ಬೈ R. ಸೊ ಇದೆಲ್ಲ ನಿಮ್ಮ ನೋಟ್ಸಲ್ಲಿ ಇದೆ. ಸೊ ಇಲ್ಲಿ ಯಾಕೆ 1+R ತೊಗೊಳ್ತೀವಿ ಅಂದರೆ ಅದು ಸ್ಟಾರ್ಟಿಂಗಲ್ಲೇ ಕೊಡೋದ್ರಿಂದ ಆ ವರ್ಷದ್ದು ಫುಲ್ಲು ಕೊಡೋದ್ರಿಂದ 1+R ಅನ್ನು ತೊಗೊಳ್ತೀವಿ. ಅರ್ಥ ಆಯ್ತಾ? ಇಲ್ಲಿ ಪರ್ಪಿಚುಯಿಟಿ ಇಮಿಡಿಯೇಟ್ ಹಾಕಬೇಕಾ ಡ್ಯೂ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು ಲೆಕ್ಕದಲ್ಲಿ. ಆ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಬಿಗಿನಿಂಗಲ್ಲಿ ಕೊಟ್ಟಿಯಾರ ಎಂಡಲ್ಲಿ ಕೊಟ್ಟಿಯಾರ ನೋಡ್ಕೊಳ್ಬೇಕು. ಎಂಡಲ್ಲಿ ಕೊಟ್ಟರೆ P ಈಸ್ ಈಕ್ವಲ್ ಟು A ಡಿವೈಡೆಡ್ ಬೈ R. ಸೊ ಬಿಗಿನಿಂಗಲ್ಲಿ ಕೊಟ್ಟರೆ P ಈಸ್ ಈಕ್ವಲ್ ಟು A ಇಂಟು 1+R ಡಿವೈಡೆಡ್ ಬೈ R. ಅರ್ಥ ಆಯ್ತಾ? ಬಿಗಿನಿಂಗಲ್ಲಿ ಕೊಟ್ಟರೆ ಏನು ಮಾಡ್ತೀವಿ ನಾವು, ಸೊ ಅದ್ರದ್ದು ಆ ವರ್ಷಕ್ಕೆ ಫುಲ್ಲು ಡ್ಯೂ ಇರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಲೈಫ್ ಮೆಂಬರ್ಶಿಪ್ ಕೊಟ್ಟರೆ ಇವತ್ತಿಂದ 1 ವರ್ಷ ಅದರದ್ದು ಬೆನಿಫಿಟ್ ಅಲ್ಲಿ ತೊಗೊಳ್ತೀವಿ ನೆಕ್ಸ್ಟ್ ಇಯರ್. ಸೊ ಹಾಗೆ ಅದು ಏನಾಗ್ತಾ ಇರುತ್ತೆ, ಡ್ಯೂ ಇರುತ್ತೆ, ನಮಗೆ ಬರಬೇಕಾಗಿದೆ ಅಂತ. ಇಮಿಡಿಯೇಟ್ ಅಂತಂದರೆ ನಾವು ಆ್ಯನ್ಯುವಲ್ ಅದರಿಂದ ಏನು ಬರುತ್ತೋ ಅದನ್ನು ಎಂಡಲ್ಲಿ ಕೊಟ್ಟರೆ ದಟ್ ಈಸ್ ಕಾಲ್ಡ್ ಪರ್ಪಿಚುಯಿಟಿ, ದಟ್ ಈಸ್ ಇಮಿಡಿಯೇಟ್ ಅಂತ. ಅಲ್ಲಿ ಪ್ರಾಬ್ಲಮ್ ಇದೆ ನೋಡ್ಕೊಳ್ಳಿ. ಆ್ಯನ್ ಎಂಡೋಮೆಂಟ್ ಫಂಡ್ ಈಸ್ ಪ್ರಪೋಸ್ ಟು ಗಿವ್ a gold medal for first rank holder in BCom of Mangalore University examination. The value of gold medal is estimated to be rupees 15,000 each year. Interest is 10% per annum. Calculate the size of the fund. So fund ಅನ್ನು ಕೇಳಿದರೆ ಸೇರಿದೆ ಎಂಡೋಮೆಂಟ್ ಫಂಡ್ ಇದು. ಅರ್ಥ ಆಯ್ತಾ? ಸೊ ಎಂಡೋಮೆಂಟ್ ಫಂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಯಾತಕ್ಕೆ ಕ್ರಿಯೇಟ್ ಮಾಡಿದ್ದಾರೆ? ಫಂಡ್ ಹಾಕಿದ್ದಾರೆ. ಸೊ ಫಂಡ್ ಎಷ್ಟು ಹಾಕಿದ್ದಾರೆ ಅಂತ ಅವ್ರು ಕೇಳ್ತಿದ್ದಾರೆ. ಕ್ಯಾಲ್ಕುಲೇಟ್ ದ ಸೈಜ್ ಆಫ್ ದ ಫಂಡ್, ಎಷ್ಟು ಈಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸೊ ಅದು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡೋದು, ಅದು ಅಮೌಂಟನ್ನು ಕ್ಯಾಲ್ಕುಲೇಷನನ್ನು ಮಾಡಬೇಕು. ಸೊ ಅದು ಯಾಕೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ಟು ಗಿವ್ ಎ ಗೋಲ್ಡ್ ಮೆಡಲ್ ಟು ದ ಫಸ್ಟ್ ರ್ಯಾಂಕ್ ಹೋಲ್ಡರ್ ಆಫ್ ಮಂಗಳೂರು ಯೂನಿವರ್ಸಿಟಿ. ಮಂಗಳೂರು ಯೂನಿವರ್ಸಿಟಿಯಲ್ಲಿ BComಲ್ಲಿ ಯಾರು ಫಸ್ಟ್ ರ್ಯಾಂಕ್ ಬರ್ತಾರೋ ಅವರಿಗೆ ಅದು ಪ್ರತಿ ವರ್ಷ ಕೊಡಬೇಕು. ಈಚ್ ಇಯರ್ ದ ಗೋಲ್ಡ್ ಮೆಡಲ್ ಈಸ್ ಗಿವನ್ ಎಟ್ ದ ಎಂಡ್ ಆಫ್ ಈಚ್ ಇಯರ್. ಎಂಡ್ ಅಂದರೆ ಏನು ಬಂತು? ಪರ್ಪಿಚುಯಿಟಿ ಇಮಿಡಿಯೇಟ್ ಅಂತ ನಿಮಗೆ ಗೊತ್ತಾಗಬೇಕು. ಎಂಡಲ್ಲಿ ಕೊಡ್ತೀವಿ. ದ ವ್ಯಾಲ್ಯೂ ಆಫ್ ದ ಗೋಲ್ಡ್ ಮೆಡಲ್ ಈಸ್ ಎಸ್ಟಿಮೇಟೆಡ್ ಟು ಬಿ 15,000 ಈಚ್ ಇಯರ್. ಒಂದು ವರ್ಷಕ್ಕೆ ಆ ಗೋಲ್ಡ್ ಮೆಡಲ್ ಕೊಡಲಿಕ್ಕೆ ನಿಮ್ಗೆ ಎಷ್ಟು ಖರ್ಚು ಬೀಳುತ್ತೆ? 15,000 ಬೀಳುತ್ತೆ. 15,000 ಇಂಟ್ರೆಸ್ಟ್ ರೇಟ್ ಈಸ್ 10% ಅಂತ ಹೇಳ್ತಾರೆ. 10% ರೇಟ್ ಹಂಗೆ 15,000 ಬರುತ್ತೆ. ಸೊ ಎಷ್ಟು ಫಂಡನ್ನು ನಾವು ಹಾಕಬೇಕು, ಫಂಡಿಗೆ ಎಷ್ಟು ಕ್ರಿಯೇಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಈಗ ನಾವು ಗೋಲ್ಡ್ ಮೆಡಲ್ ಕೊಡೋದು ಫಸ್ಟಿಗೆ ಕೊಡೋಲ್ಲ. ಯಾವಾಗ ಕೊಡೋದು? ಎಂಡ್ ಎಲ್ಲ ರಿಸಲ್ಟ್ ಎಲ್ಲ ಆದಮೇಲೆ ಆ ವರ್ಷದ್ದು ಕೊಡೋದು. ಆ ವರ್ಷದ ಎಂಡಲ್ಲಿ ತಾನೇ ಕೊಡೋದು. ಆವಾಗ ಏನಾಯಿತು? ಪರ್ಪಿಚುಯಿಟಿ ಇಮಿಡಿಯೇಟ್ ಆಯಿತು. ಆವಾಗ ಈ ಫಾರ್ಮುಲಾ ಹಾಕಬೇಕು. P ಈಸ್ ಈಕ್ವಲ್ ಟು A ಡಿವೈಡೆಡ್ ಬೈ R. ಸೊ ವಾಟ್ ಈಸ್ ದ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್? A ಮೀನ್ಸ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್. R ಈಸ್ ರೇಟ್ ಆಫ್ ಇಂಟ್ರೆಸ್ಟ್. P means the size of the fund, that is the present value of perpetuity. ಅಲ್ಲಿ ಬರ್ಸಿದ್ದೀನಿ. P is equal to present value of perpetuity. ಬರ್ಸಿದ್ದೀನಿ ನಾನು, ನೋಟ್ಸಲ್ಲಿದೆ. present value of perpetuity. A is equal to annual installment. R is equal to rate of interest. Are you followed? P is equal to ಈಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪರ್ಪಿಚುಯಿಟಿ. ಪರ್ಪಿಚುಯಿಟಿ ಅಂದರೆ ಕಂಟಿನ್ಯೂಯಸ್ ಅಂತ ಅಷ್ಟೇ. ಪರ್ಪಿಚುಯಿಟಿ ಅಂದರೆ ಏನು? ಕಂಟಿನ್ಯೂಯಸ್ ಅಂದರೆ 1 ವರ್ಷ ಕೊಟ್ಟು ಗೋಲ್ಡ್ ಮೆಡಲು ಇನ್ನೊಂದು ವರ್ಷ ಬಿಡೋಂಗಿಲ್ಲ. ಇಟ್ ಈಸ್ ಕಂಟಿನ್ಯೂಯಸ್ಲಿ ಕೊಡೋದು. ಅದಕ್ಕೋಸ್ಕರ ಪರ್ಪಿಚುಯಿಟಿ ಅಂತ ಹೇಳೋದು. ಸೊ ಪರ್ಪಿಚುಯಿಟಿ ಅಂತಂದರೆ ಅದು ಡ್ಯೂನ ದಟ್ ಈಸ್ ಇಮಿಡಿಯೇಟ್ ಅಂತ ನೋಡ್ಕೊಳ್ಬೇಕು. ಓಕೆ, ಈಗ ಇದು ಎಂಡ್ ಆಗಬೇಕು ಫಸ್ಟ್ ಪ್ರಾಬ್ಲಮ್ ಅಲ್ವಾ? ಸೊ ದಟ್ ಈಸ್ ವಾಟ್ ಈಸ್ ದ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್? 15,000. ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್? 10% ಅಂದರೆ 0.10 ಆಗುತ್ತಲ್ವಾ? 0.10 ಆಗುತ್ತೆ. ಕರೆಕ್ಟ್? ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಹೇಳಿದೆ. ನೆಕ್ಸ್ಟ್ ಎಷ್ಟು ಬರುತ್ತೆ? 1,50,000 ಬರುತ್ತೆ. 1,50,000. ಓಕೆ, ಅಲ್ಲಿಗೆ ಇವತ್ತಿಗೆ ಎಷ್ಟು ಇದು ಮಾಡಬೇಕು? 1,50,000 ಒಂದು ಫಂಡ್ ಇಟ್ಬಿಡೋದು. ಸೊ ಎಷ್ಟು ಆ ಯೂನಿವರ್ಸಿಟಿ ಇರೋ ತನಕನೂ BComಲ್ಲಿ ಫಸ್ಟ್ ರ್ಯಾಂಕ್ ಹೋಲ್ಡರ್ ಬಂದವರಿಗೆ ಏನು ಮಾಡ್ತೀವಿ? 15,000 ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಅದನ್ನು ತೆಗಿತೀವಿ, ಗೋಲ್ಡ್ ಮೆಡಲ್ ಮಾಡ್ತೀವಿ,
ಅವರಿಗೆ ಕೊಡ್ತಾ ಹೋಗ್ತೀವಿ. ಅದು ಯಾವಾಗಲೂ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ಇಟ್ ಈಸ್ ನೆವರ್ ವಿಡ್ರಾನ್. ಅದನ್ನು ತೆಗಿಯೋಂಗೇ ಇಲ್ಲ. ಯಾರು ಸಾಯಲಿ, ಯಾರು ಬರಲಿ, ಯಾರು ಹೋಗಲಿ ಯೂನಿವರ್ಸಿಟಿಗೆ, ಇಟ್ ಗೋಸ್ ಆನ್ ಕಂಟಿನ್ಯೂಸ್ ಒನ್. ಇಟ್ ಕಂಟಿನ್ಯೂಸ್ ಟು ದ ಲಾಂಗ್ ಪೀರಿಯಡ್. ಎಲ್ಲಿವರೆಗೆ ಆಗುತ್ತೋ ಅದು ಅಲ್ಲಿವರೆಗೆ, ಯೂನಿವರ್ಸಿಟಿ ಇರೋ ತನಕನೂ ಏನಾಗ್ತಾ ಇರುತ್ತೆ, ಅದು ಹಾಗೆ ಕಂಟಿನ್ಯೂ ಆಗಿರುತ್ತೆ. ಅದು ಯಾವಾಗಲೂ ವಿಡ್ರಾನೇ ಮಾಡೋದಿಲ್ಲ. ಆರ್ ಯು ಫಾಲೋಡ್? ಸೆಕೆಂಡ್ ಒನ್, ಕಾಮರ್ಸ್ ಟೀಚರ್ಸ್ ಅಸೋಸಿಯೇಷನ್ ಕಲೆಕ್ಟ್ಸ್, ದಿಸ್ ಈಸ್ ಕಾಲ್ಡ್ ಸೈಜ್ ಆಫ್ ದ ಫಂಡ್. ಸೈಜ್ ಆಫ್ ದ ಫಂಡ್ ಎಷ್ಟು? ಸೈಜ್ ಆಫ್ ದ ಎಂಡೋಮೆಂಟ್ ಫಂಡ್. ಸೊ ದಟ್ ಈಸ್ 1,50,000 ಇಟ್ಟರೆ ಪ್ರತಿ ವರ್ಷವೂ ನೀವೇನು ಮಾಡ್ಬೋದು, ಒಂದು ಸ್ಟೂಡೆಂಟಿಗೆ 15,000 ಅದರದ್ದು ಇಂಟ್ರೆಸ್ಟ್ ಬರುತ್ತೆ 10% ಹಂಗೆ, ಅದನ್ನು ತೆಗೆದುಬಿಟ್ಟು ಎಂಡಲ್ಲಿ ಪ್ರತಿ ವರ್ಷ ಗೋಲ್ಡ್ ಮೆಡಲ್ ಕೊಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್, ಕಾಮರ್ಸ್ ಟೀಚರ್ಸ್ ಅಸೋಸಿಯೇಷನ್ ಕಲೆಕ್ಟ್ಸ್ ₹100 ಆ್ಯಸ್ ಆ್ಯನ್ಯುವಲ್ ಮೆಂಬರ್ಶಿಪ್. ಕಾಮರ್ಸ್ ಟೀಚರ್ಸ್ ಅಸೋಸಿಯೇಷನ್ ಏನು ಮಾಡಿದ್ದಾರೆ, ₹100 ಪ್ರತಿ ವರ್ಷ ₹100 ಕಲೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಮೆಂಬರ್ಶಿಪ್ಪಿಗೆ. It wants to offer one-time payment in the form of life membership fee considering rate of interest to be 8%. ಸೊ ಪ್ರತಿ ವರ್ಷ ₹100 ಕಲೆಕ್ಟ್ ಮಾಡೋದು ಬೇಡ. ಸೊ ಒಂದೇ ಸಲ ಲೈಫ್ ಮೆಂಬರ್ಶಿಪ್ ಇಸ್ಕೊಂಡು, ಆ್ಯನ್ಯುವಲ್ ಫೀಸ್ ಬೇರೆ, ಲೈಫ್ ಮೆಂಬರ್ಶಿಪ್. ಆ್ಯನ್ಯುವಲ್ ಅಂದರೆ ಒಂದು ವರ್ಷಕ್ಕೆ ಕೊಡೋದು. ಒಂದು ವರ್ಷ, ಈ ವರ್ಷ ₹100 ಇಸ್ಕೊಳ್ಳೋದು, ಮುಂದಿನ ವರ್ಷ ನೋಡಿ ಹಿಂಗೆ ಇಸ್ಕೊಳ್ಳೋದು ಬೇಡ. ಒಂದೇ ಸಲ ಲೈಫ್ ಮೆಂಬರ್ಶಿಪ್ ತೊಗೊಂಬಿಡೋಣ ಅಂತ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬರಬೇಕು, ದಟ್ ಈಸ್ ಕನ್ಸಿಡ್ರಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಟು ಬಿ 8%. 8% ಬರಬೇಕು. ಕ್ಯಾಲ್ಕುಲೇಟ್ ವಾಟ್ ಶುಡ್ ಬಿ ದ ಲೈಫ್ ಮೆಂಬರ್ಶಿಪ್ ಫೀಸ್. ಲೈಫ್ ಮೆಂಬರ್ಶಿಪ್ ಫೀಸ್ ಯಾವಾಗ ಕೊಡ್ತೀವಿ, ಎಂಡಲ್ಲ ಬಿಗಿನಿಂಗಲ್ಲ? ಬಿಗಿನಿಂಗಲ್ಲಿ. ನಾವು ಇವತ್ತು ಕೊಟ್ಟರೆ ಇಲ್ಲಿಂದ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ. ಅಂದರೆ ಡ್ಯೂ ಇದೆ ಅಂತ, ನಮಗೆ ಬೆನಿಫಿಟ್ ಏನಿದೆ, ಡ್ಯೂ ಇದೆ. ಸೊ ಪರ್ಪಿಚ್ಯುಟಿ ಬಿಗಿನಿಂಗ್ ಸರಿ. ಸೊ ಬಿಗಿನಿಂಗಲ್ಲಿ ಪೇಮೆಂಟ್ ಮಾಡೋದ್ರೆ ದಿಸ್ ಈಸ್ ಕಾಲ್ಡ್ ಪರ್ಪಿಚ್ಯುಟಿ ಡ್ಯೂ. ಸೊ ಪರ್ಪಿಚ್ಯುಟಿ ಡ್ಯೂ ಅಂದರೆ ಯಾವುದು ಫಾರ್ಮುಲಾ, P is equal to A into 1 plus R that is divided by R ಅಂತ ಇದೆ. ಸೊ ಅಲ್ಲಿಗೆ ಎಷ್ಟಾಗುತ್ತೆ, ಸೊ A means annual installment. Annual installment is 100. 1 plus R. R, what is the rate of interest? 0.8 ಬರುತ್ತೆ. 8% ಅಂದರೆ ಏನು, 0.08 divided by what is the rate of interest, 0.08. 0.08 ಅಲ್ಲಿಗೆ ಎಷ್ಟಾಯಿತು, 100 into 1.08 divided by 0.08. ಅಲ್ಲಿಗೆ ಎಷ್ಟಾಯಿತು, 100 ಇಂಟು ಬ್ರ್ಯಾಕೆಟ್ ಇದೆ ಅಂದರೆ ಏನದು, ಇಂಟು 100 into 1.08 ಎಷ್ಟು ಬರುತ್ತೆ ನೋಡಿ, 108 ಡಿವೈಡೆಡ್ ಬೈ 0.08 ಎಷ್ಟಾಯಿತು ನೋಡಿ, ₹1,350. ಅಂದರೆ 1000. ನೀವು ಪ್ರತಿ ವರ್ಷ ₹100 ಕೊಡೋ ಬದಲು ಏನು ಮಾಡಬೇಕು, ಒಂದೇ ಸಲ ₹1,350 ಕೊಟ್ಬಿಟ್ರೆ ನೀವು ಲೈಫ್ ಲಾಂಗ್ ಏನು ಮಾಡ್ಬೋದು, ಅದರಿಂದ ಬೆನಿಫಿಟನ್ನು ತೊಗೊಳ್ಬೋದು. ಆರ್ ಯು ಫಾಲೋಡ್? ದಿಸ್ ಈಸ್ ಅ ಸೈಜ್, ದಟ್ ಈಸ್ ಅ ಲೈಫ್ ಮೆಂಬರ್ಶಿಪ್ ಫೀಸ್. ವಾಟ್? ಜಾಯಿನ್ ಆಗ್ತಿಲ್ಲ ಅಂತಂದರೆ ನೀವು ಬೇಗ ಲಾಗಿನ್ ಆಗಬೇಕು. ಓಕೆ, ಸೊ ಓಕೆ. ಸೊ ಈಗ ಏನಾಯಿತು, 1300. ನೀವು ನೋಡ್ಕೊಳ್ಬೇಕು, ಪ್ರಾಬ್ಲಮಲ್ಲಿ ನಿಮಗೆ ಪರ್ಪಿಚ್ಯುಟಿನ, ಅದು ಕಂಪೌಂಡಿಂಗ, ಇಂಟ್ರೆಸ್ಟ ಗೊತ್ತಿರಲ್ಲ. ನೀವು ಲೆಕ್ಕ ಅರ್ಥ ಮಾಡಿಕೊಂಡು ಅದು ಯಾವುದಕ್ಕೆ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಪರ್ಪಿಚ್ಯುಟಿ ಮೀನ್ಸ್ ವಾಟ್, ಕಂಟಿನ್ಯೂಯಸ್. ಓಕೆ, ಅದು ಬಿಗಿನಿಂಗ್ ಕೊಟ್ಟಿಯಾರ, ಎಂಡಲ್ಲಿ ಕೊಟ್ಟೆ. ಅವರು ಸ್ಪೆಸಿಫಿಕ್ಕಾಗಿ ಬಿಗಿನಿಂಗ್ ಎಂಡ್ ಕೊಟ್ಬಿಟ್ರೆ ನಿಮಗೇನು ಪ್ರಾಬ್ಲಮ್ ಆಗಿಲ್ಲ. ಕೆಲವು ಪ್ರಾಬ್ಲಮಲ್ಲಿ ಬರುತ್ತೆ ಎಂಡು ಬಿಗಿನಿಂಗ್ ಅಂತ ಅವರೇ ಕೊಡ್ತಾರೆ, ಅವಾಗ ಏನೂ ತೊಂದರೆ ಇಲ್ಲ. ನಿಮ್ಗೇನು ಕೊಡದಿದ್ದಾಗ ನೀವು ನೋಡ್ಕೊಳ್ಬೇಕು. ನೆಕ್ಸ್ಟ್, ಜಾಕ್ ಬಾರೋಸ್. ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಜಾಕ್ ಬಾರೋಸ್ ಮನಿ ಫ್ರಮ್ ಹೀಸ್ ಕ್ಲೋಸ್ ಫ್ರೆಂಡ್. ಅವನ ಕ್ಲೋಸ್ ಫ್ರೆಂಡಿಂದ ಏನು ಮಾಡಿದ್ದಾನೆ, ದುಡ್ಡನ್ನು ಸಾಲ ತಗೊಂಡಿದ್ದಾನೆ. ಜಿಲ್, ದಟ್ ಈಸ್ ಕ್ಲೋಸ್ ಫ್ರೆಂಡ್ ಯಾರದು, ಜಿಲ್.
ಜಾಕ್ ಏನು ಮಾಡಿದವನು ಸಾಲ ತೊಗೊಂಡವನು, ಜಿಲ್ ಏನೋ ಸಾಲ ಕೊಡ್ದವನು. ಅಟ್ ಎನ್ ಇಂಟ್ರೆಸ್ಟ್ ರೇಟ್ 18% ಪರ್ ಆ್ಯನಮ್. ವಾಟ್ಸ್ ದ ರೇಟ್ ಆಫ್ ಇಂಟ್ರೆಸ್ಟ್? ಎಷ್ಟು ಚಾರ್ಜ್ ಮಾಡ್ತೀಯಾನೆ ಬಡ್ಡಿ? 18%. ಜಾಕ್ ಕ್ಯಾನ್ ಪೇ ಎ ಮ್ಯಾಕ್ಸಿಮಮ್ ಆಫ್ ₹36,000 ಆ್ಯಸ್ ಇಂಟ್ರೆಸ್ಟ್ ಪರ್ ಇಯರ್. ಸೊ ಪ್ರತಿ ವರ್ಷವೂ ಏನು ಮಾಡಬೇಕು, ಪ್ರತಿ ವರ್ಷ ಎಂಡಲ್ಲಿ ಏನು ಮಾಡಬೇಕು, ಬಡ್ಡಿ ಕೊಡೋದು ಯಾವಾಗ? ಎಂಡಲ್ಲಿ ಅಲ್ವಾ? ಎಂಡಲ್ಲಿ 36,000 ಕೊಡಬೇಕು ಅವನು ಪ್ರತಿ ವರ್ಷ. ಜಿಲ್ ಅಗ್ರೀಸ್ ದ್ಯಾಟ್ ಜಾಕ್ ನೀಡ್ ನಾಟ್ ರೀಪೇ ದ ಲೋನ್ ಆ್ಯಸ್ ಲಾಂಗ್ ಆ್ಯಸ್ ಜಿಲ್ ಆ್ಯಸ್ ಲಾಂಗ್ ಆ್ಯಸ್ ಪೇಸ್ ದ ಇಂಟ್ರೆಸ್ಟ್ ಪರ್ ಇಯರ್. ಸೊ ದಟ್ ಈಸ್ ಎಲ್ಲಿವರೆಗೂ ಅವನು ಪ್ರತಿ ವರ್ಷ ಇಂಟ್ರೆಸ್ಟ್ ಕೊಡ್ತಾನೋ ಅಲ್ಲಿ ತನಕ ಅವನು ರೀಪೇಮೆಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾನೆ ಲೋನ್ ಅಮೌಂಟನ್ನು. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಲೋನ್ ಜಾಕ್ ಕ್ಯಾನ್ ಬಾರೋ. ಹಾಗಾದರೆ ಎಷ್ಟು ದುಡ್ಡು ಅವನು ಸಾಲ ತೊಗೊಂಡಿದ್ದಾನೆ? 18% ಇಂಟ್ರೆಸ್ಟ್. ವಾಟ್ ಈಸ್ ದ ಆ್ಯನ್ಯುವಲ್ ದಟ್ ಈಸ್ ಇಂಟ್ರೆಸ್ಟ್ ಪೇಯ್ಡ್ ಬೈ ಜಾಕ್ ಟು ಜಿಲ್? 36,000. ಇಟ್ ಈಸ್ ಪೇಯ್ಡ್ ಎಟ್ ದ ಎಂಡ್. ಯಾವಾಗಲೂ ಬಡ್ಡಿ ತೊಗೊಂಡು ನಾಳೆನೇ ಇಂಟ್ರೆಸ್ಟು ಅಂತ ಕೊಡಲ್ಲ. ಯಾವಾಗ ಕೊಡ್ತೀವಿ? ಎಂಡಲ್ಲಿ ಕೊಡ್ತೀವಿ. ಎಂಡಲ್ಲಿ ಕೊಟ್ಟರೆ ಯಾವುದು? ಪರ್ಪಿಚುಯಿಟಿ ಇಮಿಡಿಯೇಟ್. ವಾಟ್ ಈಸ್ ದ ಫಾರ್ಮುಲಾ? P is equal to A divided by R. What is A? What is the annual interest paid by Jack to Jill? 36,000. A ಅಂದರೆ ಇಲ್ಲಿ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್. ಓಕೆ. R is, what is the rate of interest? 18% ಅಂದರೆ 0.18. ಅಲ್ಲಿಗೆ ಎಷ್ಟಾಯಿತು ನೋಡಿ? ಎಷ್ಟು ತೊಗೊಂಡಿದ್ದಾನೆ? 2 ಲ್ಯಾಕನ್ನು ಏನು ತೊಗೊಂಡಿದ್ದಾನೆ? ಅಮೌಂಟನ್ನು ಸಾಲ ತೊಗೊಂಡಿದ್ದಾನೆ. 2 ಲ್ಯಾಕ್ ತೊಗೊಂಡಿದ್ದಕ್ಕೆ ಏನು ಮಾಡ್ತಾಯಿದ್ದಾನೆ? 18% ಇಂಟ್ರೆಸ್ಟ್ ಹಂಗೆ 36,000 ಕಟ್ತಾಯಿದ್ದಾನೆ. ಸೊ ಅಲ್ಲಿಗೆ ಲೋನ್ ಅಮೌಂಟ್ ತೊಗೊಂಡಿದ್ದೆಷ್ಟು? 2 ಲ್ಯಾಕ್. ನೀವು ಕ್ರಾಸ್ ವೆರಿಫಿಕೇಷನ್ ಕರೆಕ್ಟಾಗಿ ಮಾಡಿದಿರೋ ಇಲ್ಲೋ ಅಂತ ನೋಡಲಿಕ್ಕೆ ಕ್ರಾಸ್ ವೆರಿಫಿಕೇಷನ್ನು ಹೇಗೆ ಅಂತಂದರೆ 2 ಲ್ಯಾಕ್ಸ್ ಮೇಲೆ 18% ಪರ್ ಇಯರ್ ಅಂತಂದರೆ ಎಷ್ಟಾಯಿತು? 36,000. ಅಲ್ಲಿಗೆ ನೀವು ಮಾಡಿರೋದು ಲೆಕ್ಕ ಕರೆಕ್ಟ್ ಇದೆ ಅಂತ ಅರ್ಥ ಆಯ್ತಾ? ನೋಡ್ಕೊಳ್ಬೇಕು ಯಾವಾಗ ಇಮಿಡಿಯೇಟಾ ಡ್ಯೂನ ನೀವು ನೋಡ್ಕೊಳ್ತಾ ಹೋಗಬೇಕು. ಸೊ ನೆಕ್ಸ್ಟ್, ಸೊ ಎ ಹೋಟೆಲ್ is rented out at an annual sum of ₹90,000 as rent. ಸೊ ಹೋಟೆಲನ್ನು ಏನು ಮಾಡಿದ್ದಾರೆ? ಪ್ರತಿ ವರ್ಷ ಆ್ಯನ್ಯುವಲ್ ರೆಂಟ್ ಅಲ್ವಾ? ಪ್ರತಿ ವರ್ಷ 90,000ಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ ಎಷ್ಟು ಬಾಡಿಗೆ? 90,000. ಸೊ ಯಾವಾಗ ಕೊಡ್ತೀವಿ ನಾವು ಬಾಡಿಗೆನ? ಎಂಡಲ್ಲಿ ಕೊಡ್ತೀವಿ ಅಲ್ವಾ? ಅದು ನೋಡ್ಕೋಬೇಕು. ಯಾವಾಗ? ಎಂಡಲ್ಲಿ ಕೊಡ್ತೀವಿ. ಎ ಪ್ರೊಪ್ರಿಯೇಟರ್ ವಾಂಟ್ಸ್ ಟು ಸೆಲ್ ಇಟ್ ಟು ದ ಲೆಸಿ. ಯಾರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಅವರಿಗೇನ ಮಾರಾಟ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದಾರೆ ಹೋಟೆಲ್ ಓನರ್. ವಾಟ್ ಪ್ರೈಸ್ ಶುಡ್ ಡಿಮಾಂಡ್ ಅಸ್ಯೂಮಿಂಗ್ ಇಂಟ್ರೆಸ್ಟ್ ಆಟ್ 6%. ಸೊ 6% ಇಂಟ್ರೆಸ್ಟ್ ಹಂಗೆ ಎಷ್ಟು ನಾವು ಆ ಹೋಟೆಲಿಗೆ ರೇಟನ್ನು ಫಿಕ್ಸ್ ಮಾಡಬೇಕು, ಎಷ್ಟಕ್ಕೆ ನಾವು ಮಾರಾಟ ಮಾಡಬೇಕು ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಏನಾಯಿತು? ನಾವು ಯಾವಾಗ ರೆಂಟ್ ಕೊಡೋದು? ಯಾವಾಗ? ಎಂಡಲ್ಲಿ ಕೊಟ್ಟರೆ ಏನು? ದಟ್ ಈಸ್ ಅ ಪರ್ಪಿಚುಯಿಟಿ ಇಮಿಡಿಯೇಟ್. ವಾಟ್ ಈಸ್ ಅ ಫಾರ್ಮುಲಾ? P is equal to A divided by R. ಗೊತ್ತಾಗ್ತಿದೆಯಾ? ಸೊ ವಾಟ್ ಈಸ್ ದ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್? 90,000. What is the rate of interest? 6% means 0.06. What is the amount? 15 lakh. 15 ಲಕ್ಷ ರೂಪಾಯಿಗೆ ನೀವು ಹೋಟೆಲನ್ನು ಮಾರಾಟ ಮಾಡಬೇಕು. ಇನ್ಸ್ಟೆಡ್ ಆಫ್ 90,000 ಪ್ರತಿ ವರ್ಷ ಕೊಡೋದ್ರ ಬದಲು ಏನು ಮಾಡಬೇಕು? ಒಂದೇ ಸಲ 15 ಲಕ್ಷಕ್ಕೆ ಮಾರಾಟ ಮಾಡಬೇಕು. ಓಕೆ. So that is called, so price, that is the price of the hotel. What? ಏನಪ್ಪ? Next, an alumnus of Studywell College contributes ₹1 lakh for giving a scholarship worth ₹11,000 per year. Calculate the rate of ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ.
ಸೊ ಇಲ್ಲಿ ಅಲ್ಯುಮಿನಸ್ ಅಂತಂದರೆ ಅಲ್ಯುಮಿನಿಯ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಹೇಳಿ ಒಂದು ಸ್ಟಡಿ ವೆಲ್ ಕಾಲೇಜ್ ಅವರು 1,00,000 ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. 1,00,000 rupees ಕಾಂಟ್ರಿಬ್ಯೂಟೆಡ್ ಫಾರ್ ಗಿವಿಂಗ್ ಸ್ಕಾಲರ್ಶಿಪ್ ವರ್ತ್ ₹11,000 ಪರ್ ಇಯರ್. ಒಂದು ಸಲ 1,00,000 ಹಾಕ್ಬಿಟ್ಟು ಇಡ್ತಾ ಇದ್ದಾರೆ. ಓಲ್ಡ್ ಸ್ಟೂಡೆಂಟ್ಸು 1,00,000 ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ. ಸೊ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಎಷ್ಟು ಕೊಡಬೇಕು? ಸ್ಕಾಲರ್ಶಿಪ್ಪು 11,000 ಕೊಡಬೇಕು. ಕ್ಯಾಲ್ಕುಲೇಟ್ ದ ರೇಟ್ ಆಫ್ ಇಂಟ್ರೆಸ್ಟ್. ಸ್ಕಾಲರ್ಶಿಪ್ ಯಾವಾಗ ಕೊಡ್ತೀವಿ ನಾವು? ಎಂಡಲ್ಲಿ, ಬಿಗಿನಿಂಗಲ್ಲಿ ಕೊಡಲ್ಲ, ಎಂಡಲ್ಲಿ ಕೊಡೋದ್ರಿಂದ ಯಾವುದದು? ಪರ್ಪಿಚುಯಿಟಿ ಇಮಿಡಿಯೇಟ್. ವಾಟ್ಸ್ ದ ಫಾರ್ಮುಲಾ? P is equal to A divided by R. What is the annual installment? ಸರಿ. ಸೊ P ಇದು ಗೊತ್ತಿದೆ ನಮಗೆ ಅಲ್ವಾ? ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 1,00,000. ಫಂಡ್ ಗೊತ್ತಿದೆ 1,00,000. ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟು ಗೊತ್ತಿದೆ ಎಷ್ಟು? 11,000. ಆರ್ ಗೊತ್ತಿಲ್ಲ ನಮಗೆ, ಕರೆಕ್ಟಾ? ಆರ್ ಗೊತ್ತಿಲ್ಲ. ಸೊ ಇದನ್ನು ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಏನಾಯಿತು? 1,00,000 ಆರ್, ಕರೆಕ್ಟಾ? ಮಲ್ಟಿಪ್ಲೈ ಮಾಡಿ ಈಸ್ ಈಕ್ವಲ್ ಟು ಇ. ಸೊ ಫ್ಯೂಚರ್ ಅಲ್ಲಿದೆ ನೋಡ್ಕೊಳ್ಳಿ, ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಯಿಟಿ. So your annuity indicates payment of equal annual installments for a specified period. ಪರ್ಪ್ಯೂಚುಟಿಯಲ್ಲಿ ಏನು ಮಾಡೋದು? ನಾವು ಒಂದೇ ಸಲ ಹಾಕ್ತೀವಿ. ಆರ್ ಯು ಫಾಲೋಡ್? ಸೊ ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇಟ್ ಈಸ್ ನೆವರ್ ವಿಡ್ರಾನ್. ಓಕೆ. ಸೊ ವಾಟ್ ಎವರ್ ದ ಬೆನಿಫಿಟ್ ಫ್ರಮ್ ದಟ್ ಫಂಡ್ ದಟ್ ಈಸ್ ಯುಟಿಲೈಸ್ಡ್ ಫಾರ್ ಸಮ್ ಸ್ಪೆಸಿಫಿಕ್ ಪರ್ಪಸ್ ಈಸ್ ಕಾಲ್ಡ್ ಪರ್ಪಿಚುಯಿಟಿ. ಅದರಲ್ಲಿ ಇಮಿಡಿಯೇಟ ಡ್ಯೂನ ನೋಡ್ಕೊಳ್ಬೇಕು. ಇಮಿಡಿಯೇಟ್ ಅಂತಂದರೆ ಅಟ್ ದ ಎಂಡ್, ಪೇಮೆಂಟ್ ಈಸ್ ಮೇಡ್ ಅಟ್ ದ ಎಂಡ್. ಸೊ ಅಂದರೆ ಎಂಡ್ ಅಂತಂದರೆ ನಿಮ್ಗೆ ಅದರಿಂದ ಬರೋ ಇಂಟ್ರೆಸ್ಟನ್ನು ಅದು ಎಂಡಲ್ಲಿ ಕೊಡ್ತೀವೋ ಬಿಗಿನಿಂಗಲ್ಲಿ ಕೊಡ್ತೀವೋ ಅಂತ ನೋಡಬೇಕು. ಅಮೌಂಟ್ ಏನೂ ಚೇಂಜ್ ಆಗೋಲ್ಲ, ಅದು ಅಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಸೊ ಫಸ್ಟಿಗೆ ಕೊಟ್ಟರೆ ದಟ್ ಈಸ್ ಅ ಬಿಗಿನಿಂಗ್. ಅದಕ್ಕೆ ಬೇರೆ ಬೇರೆ ಫಾರ್ಮುಲಾ ಹಾಕಿ ತೋರಿಸಿ. ನೆಕ್ಸ್ಟ್, ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಯಿಟಿ. So annuity indicates payment of equal annual installment for a specified period. ಓಕೆ. ಇಲ್ಲಿ ಸೊ ಪೇಮೆಂಟನ್ನು ನಾವೇನು ಮಾಡ್ತೀವಿ? ಸ್ಪೆಸಿಫಿಕ್ ಒಂದಷ್ಟು ವರ್ಷಗಳವರೆಗೆ ಈಕ್ವಲ್ ಆಗಿ ಕೊಡ್ತಾ ಹೋಗ್ತೀವಿ. ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್ 10 ವರ್ಷ 5 ವರ್ಷ ಏನು ಮಾಡ್ತೀವಿ ನಾವು? ಪ್ರತಿ ವರ್ಷವೂ ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟನ್ನು ಮಾಡ್ತಾ ಹೋಗ್ತೀವಿ. So it has, thus annuity has both present value and future value. So here also there are two types, annuity due and annuity immediate. ಎರಡು ಬರುತ್ತೆ ಇಲ್ಲಿ, annuity due and annuity immediate ಬರುತ್ತೆ. ಸೊ ಇಲ್ಲಿ ಏನಂತ ತಿಳ್ಕೊಳ್ಬೇಕು? ಲೆಂಡಿಂಗ್ ಇನ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ದ ರೀಪೇಮೆಂಟ್ ಈಸ್ ಮೇಡ್ ಇನ್ ಒನ್ ಲಂಪ್ ಸಮ್ ಅಟ್ ದ ಎಂಡ್ ಆಫ್ ದ ಇಯರ್. Are you followed? So ಏನು? ಪೇಮೆಂಟ್ ಈಸ್ ಮೇಡ್ ಇನ್ ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್. ಇದು ಅರ್ಥ ಆಯ್ತಾ? ಇದು ಆನ್ಯುಯಿಟಿ ಡ್ಯೂ, ಆನ್ಯುಯಿಟಿ ಡ್ಯೂ, ಆನ್ಯುಯಿಟಿ ಇಮಿಡಿಯೇಟ್. ಇಲ್ಲೂ ಅಷ್ಟೇ ಎರಡು ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಫ್ಯೂಚರ್ ವ್ಯಾಲ್ಯೂ ಆಫ್ annuity. Future value of annuity. Here that is amount is paid in equal installments. Equal installments ಅಥವಾ ಲೆಂಡಿಂಗ್ ಇನ್ ಈಕ್ವಲ್ ಇನ್ಸ್ಟಾಲ್ಮೆಂಟ್. ಕೊಡೋದು ಅಂತ, ಲೆಂಡಿಂಗ್ ಅಂದರೆ ಏನು? ಪೇಮೆಂಟ್ ಮಾಡೋದು. ಈಕ್ವಲ್ ಇನ್ಸ್ಟಾಲ್ಮೆಂಟ್ಸಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಆ್ಯಂಡ್ ದ ರೀಪೇಮೆಂಟ್, ದಿಸ್ ಈಸ್ ಲೆಂಡಿಂಗ್. ಲೆಂಡಿಂಗ್ ಇನ್ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ರೀಪೇಮೆಂಟ್ ಇನ್, ಇದು ಶಾರ್ಟ್ ಕಟ್ ಹೇಳೋದು, ರೀಪೇಮೆಂಟ್ ಇನ್ ಒನ್ ಲಂಪ್ ಸಮ್. ಅಂದರೆ ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾ ಹೋಗ್ತೀವಿ ಸ್ಪೆಸಿಫಿಕ್ ಪೀರಿಯಡ್ವರೆಗೆ.
ಸೊ 5 ವರ್ಷ 10 ವರ್ಷ 20 ವರ್ಷ 12 ವರ್ಷ ಎಲ್ಲ 4 ವರ್ಷ 3 ವರ್ಷ. ಆಮೇಲೆ ನಿಮಗೆ ದುಡ್ಡು ಎಷ್ಟು ಒಟ್ಟಿಗೆ ಕೊಡ್ತಾರೆ, ಅವರೇನು ಇನ್ಸ್ಟಾಲ್ಮೆಂಟಲ್ಲಿ ಕೊಡೋಲ್ಲ, ಅವರು ಎಷ್ಟು ಒಟ್ಟಿಗೆ ಕೊಡೋದಕ್ಕೆ ನಾವೇನು ಹೇಳ್ತೀವಿ, ಆ್ಯನ್ಯುಯಿಟಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಎರಡಿದೆ. ಸೊ ಆ್ಯನ್ಯುಯಿಟಿ ಡ್ಯೂ, ಆ್ಯನ್ಯುಯಿಟಿ ಡ್ಯೂ, ಇನ್ನೊಂದು ಯಾವುದು ಆ್ಯನ್ಯುಯಿಟಿ ಇಮಿಡಿಯೇಟ್, ಆ್ಯನ್ಯುಯಿಟಿ ಇಮಿಡಿಯೇಟ್. ಸೊ ಒಂದು ಫಸ್ಟ್ ಒನ್ ಆ್ಯನ್ಯುಯಿಟಿ ಡ್ಯೂ. ಸೊ ಇನ್ ಕೇಸ್ ಆಫ್ ಆ್ಯನ್ಯುಯಿಟಿ ಡ್ಯೂ ದ ಇನ್ಸ್ಟಾಲ್ಮೆಂಟ್ಸ್ ಆರ್ ಪೇಯ್ಡ್ ಎಟ್ ದ ಬಿಗಿನಿಂಗ್. ಡ್ಯೂ ಅಂತಂದರೆ ಬಿಗಿನಿಂಗ್, ನೀವು ವರ್ಡ್ ಬೈ ವರ್ಡ್ ಮೀನಿಂಗ್ ತೊಗೊಳ್ಳೋದಲ್ಲ. ಡ್ಯೂ ಅಂದರೆ ಎಂಡಲ್ಲಿ ಅಂತಲ್ಲ. ಸೊ ಹಿಯರ್ ದ ಇನ್ಸ್ಟಾಲ್ಮೆಂಟ್ಸ್ ಆರ್ ಪೇಯ್ಡ್ ಎಟ್ ದ ಬಿಗಿನಿಂಗಲ್ಲಿ ನೀವು ಇನ್ಸ್ಟಾಲ್ಮೆಂಟನ್ನು ಕೊಟ್ಟರೆ ದಟ್ ಈಸ್ ಕಾಲ್ಡ್ ಆ್ಯನ್ಯುಯಿಟಿ ಡ್ಯೂ, ಆ್ಯನ್ಯುಯಿಟಿ ಡ್ಯೂ. So if the installments are paid, annual installments are paid at the end, then it is called annuity immediate. Okay, due andre end, due andre ಏನು ಬಿಗಿನಿಂಗ್, ಇಮಿಡಿಯೇಟ್ ಅಂತಂದರೆ ಎಂಡ್. ನೀವು ಉಲ್ಟಾ ತೊಗೊಳ್ಬಾರ್ದು, ವರ್ಡ್ ಮೀನಿಂಗ್ ತೊಗೊಳ್ಬಾರ್ದು, ಅರ್ಥ ಆಯ್ತಾ? ಡ್ಯೂ ಅಂದರೆ ಇವತ್ತು ಕಟ್ಟಿದರೆ ಇಲ್ಲಿಂದ ಏನಾಗಿರುತ್ತೆ, ನೀವು 1 ವರ್ಷ ನಿಮಗೆ ಅದು ಡ್ಯೂ ಇರುತ್ತೆ. ಓಕೆ, ಸೊ ಆ್ಯನ್ಯುಯಿಟಿ ಡ್ಯೂ ಮೀನ್ಸ್ ಹಿಯರ್ ದ ಇನ್ಸ್ಟಾಲ್ಮೆಂಟ್ಸ್ ಆರ್ ಲೆಂಡಿಂಗ್ ಇನ್ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಎಟ್ ದ ಬಿಗಿನಿಂಗ್, In case of annuity immediate, the equal installments are paid at the end of the year. Then it is called annuity immediate. So ಇಲ್ಲಿ annuity due ಗೆ ಏನು ಫಾರ್ಮುಲಾ? F is equal to A 1 plus R to the power of n minus 1 divided by R. ಓಕೆ, ಆ್ಯನ್ಯುಯಿಟಿ ಡ್ಯೂ ಅದೆಲ್ಲ ನೋಟ್ಸಲ್ಲಿ ಇದೆ. ಓಕೆ, ಸೊ ಅದು ಇಲ್ಲಿ ಆ್ಯನ್ಯುಯಿಟಿ ಇಮಿಡಿಯೇಟಿಗೆ ಎಫ್ ಈಸ್ ಈಕ್ವಲ್ ಟು ಎ 1 plus R to the power of n minus 1. ಇಲ್ಲಿ 1 plus R ಇದೆ, ಇನ್ನು 1 plus R divided by R. ಓಕೆ, ಸೊ ಒಂದು ಆ್ಯನ್ಯುಯಿಟಿ ಡ್ಯೂ. ಇನ್ ದ ಆ್ಯನ್ಯುಯಿಟಿ ಡ್ಯೂ the annual installments are paid at the beginning of the year. So receiving is at one lump sum, repayment is at one lump sum. ವಾಪಸ್ ಬರಬೇಕಾದ್ರೆ ನಿಮ್ಗೆ ಒಟ್ಟಿಗೆ ಕೊಡ್ತಾರೆ ಒಂದೇ ಸಲ. ಲಂಪ್ ಸಮ್ ಅಂದರೆ ಏನು, ಒಟ್ಟಿಗೆ ಕೊಡ್ತಾರೆ. ನೀವು ಮಾತ್ರ ಏನು ಮಾಡೋದು, ದುಡ್ಡನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡೋದು. ಆ ಇನ್ಸ್ಟಾಲ್ಮೆಂಟಲ್ಲಿ ಕೊಡೋದನ್ನು ಬಿಗಿನಿಂಗಲ್ಲಿ ಕೊಡ್ತಾರೆ, ಎಂಡಲ್ಲಿ ಕೊಡ್ತಾರೆ, ನೋಡ್ಕೊಳ್ಬೇಕು. ಇಫ್ ಇಟ್ ಈಸ್ ಪೇಯ್ಡ್ ಎಟ್ ದ ಬಿಗಿನಿಂಗ್, ಸ್ಟಾರ್ಟಿಂಗಲ್ಲೇ ಕೊಟ್ಟರೆ ಅದನ್ನು ನಾವೇನು ಹೇಳ್ತೀವಿ, ಆ್ಯನ್ಯುಯಿಟಿ ಡ್ಯೂ ಅಂತ ಹೇಳ್ತೀವಿ. ಸೊ ಎಂಡಲ್ಲಿ ಕೊಟ್ಟರೆ ಏನು ಮಾಡ್ತೀವಿ, ಆ್ಯನ್ಯುಯಿಟಿ ಇಮಿಡಿಯೇಟ್ ಅಂತ ಹೇಳ್ತೀವಿ. ಅದಕ್ಕೆ ಫಾರ್ಮುಲಾ ಏನು, ಎಫ್ ಮೀನ್ಸ್ ಫ್ಯೂಚರ್ ವ್ಯಾಲ್ಯೂ. ಫ್ಯೂಚರ್ ವ್ಯಾಲ್ಯೂ is equal to ಎ ಮೀನ್ಸ್ ಆ್ಯನ್ಯುಯಿಟಿ. ಇಯರ್ ಎ ಈಸ್ ಈಕ್ವಲ್ ಟು ಆ್ಯನ್ಯುಯಿಟಿ ಬರ್ಸಿದ್ದೀನಿ, ನೋಟ್ಸಲ್ಲೆಲ್ಲ ಇದೆ. ಎ ಈಸ್ ಈಕ್ವಲ್ ಟು ಎಫ್ ಈಸ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಯಿಟಿ, ಮುಂದಿಂದು. ಓಕೆ, ಇನ್ನೊಂದು ಉಲ್ಟಾ ಬರುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಯಿಟಿ ಅಂತ ಬರುತ್ತೆ. ಈಗಿಂದ ಎಷ್ಟು ಅಂತ ಕಂಡುಹಿಡಿದು, ಇದು ಮುಂದಿಂದ ಎಷ್ಟು ಅಂತ ಕಂಡುಹಿಡಿದು. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಯಿಟಿ ಅಂದರೆ ಏನು, ಈಗ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಕೊಡ್ತಿದ್ವಲ್ಲ, ಮುಂದೆ ಎಷ್ಟು ಬರುತ್ತೆ ನಮಗೆ ದುಡ್ಡು ಅಂತ ಕ್ಯಾಲ್ಕುಲೇಷನನ್ನು ಮಾಡೋದು. So that is a future value of annuity is equal to annuity, that is annuity. R is equal to rate of interest, N is equal to number of year. ಇದಕ್ಕೂ ಫಾರ್ಮುಲಾ ಸೇಮ್ ನೋಡಿ, ಫಾರ್ಮುಲಾ ಸೇಮ್ ಇದೆ ತಾನೇ, ಕರೆಕ್ಟಾ? ಫಾರ್ಮುಲಾ ಸೇಮ್ ಇದೆ. ಇಲ್ಲಿ ಮಾತ್ರ 1 plus R, ಯಾಕೆಂದರೆ ಆ ವರ್ಷದ ಫುಲ್ ಕೊಡ್ತೀವಿ. ₹1 ಇನ್ವೆಸ್ಟ್ ಮಾಡಿದರೆ ಪ್ಲಸ್ ಇಂಟ್ರೆಸ್ಟ್ ಸೇರಿಸಿ ಎಷ್ಟಾಗತ್ತೆ, ಇದು ಮಾತ್ರ ಎಕ್ಸ್ಟ್ರಾ. ಅರ್ಥ ಆಯ್ತಾ? ಇದು ನೋಡ್ಕೊಳ್ಬೇಕು, ಆ್ಯನ್ಯುಯಿಟಿ ಡ್ಯೂ ಆರ್ ಆ್ಯನ್ಯುಯಿಟಿ ಇಮಿಡಿಯೇಟ್. ಅರ್ಥ ಆಗ್ತಿದೆಯಾ? ಹಾಂ. ಸೊ ಈಗ ಫಸ್ಟ್ ಒನ್
A deposit of rupees 10,000 is made every year into the bank for a period of 5 years. ಸೊ ನೀವೇನು ಮಾಡ್ತಾ ಇದ್ದೀರಾ, 10,000 ರೂಪಾಯಿ ಏನು ಮಾಡಿದ್ದೀರಿ, ಬ್ಯಾಂಕಲ್ಲಿ ಡೆಪಾಸಿಟ್ ಎಫ್ ಡಿ ಇಟ್ಟಿದ್ದೀರಾ. ಸೊ ಎಷ್ಟು ವರ್ಷಕ್ಕೆ? ಅಲ್ಲಲ್ಲ, ಎ ಡೆಪಾಸಿಟ್ ಆಫ್ 10,000 ಈಸ್ ಮೇಡ್ ಎವ್ರಿ ಇಯರ್ ಈಸ್ ಅಂಡರ್ಲೈನ್ ದಟ್ ಎವ್ರಿ year into the bank for a period of 5 years at 6% interest. ಸೊ ನೀವೇನು ಮಾಡ್ತೀರಾ, ಪ್ರತಿ ವರ್ಷ ಲೆಕ್ಕ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರತಿ ವರ್ಷ 10,000 ಹಾಕ್ತಾಯಿದ್ದೀರಾ. ಅರ್ಥ ಆಗ್ತಿದೆಯಾ? ಎಷ್ಟು ವರ್ಷ ಹಾಕಬೇಕು? 5 ವರ್ಷ ಹಾಕಬೇಕು. ನೀವು ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? 6%. ನೀವು ಪ್ರತಿ ವರ್ಷ 10,000 ರೂಪಾಯಿ ಏನು ಮಾಡ್ತಾಯಿದ್ದೀರಾ, ಡೆಪಾಸಿಟ್ ಮಾಡ್ತಾಯಿದ್ದೀರಾ, ಬ್ಯಾಂಕಲ್ಲಿ ಠೇವಣಿ ಇಡ್ತಾ ಇದ್ದೀರಾ. ಸೊ ಅದಕ್ಕೆ ಎಷ್ಟು ಬರಬೇಕು ರೇಟ್ ಆಫ್ ಇಂಟ್ರೆಸ್ಟು? 6%. ಎಷ್ಟು ವರ್ಷ ಇಡ್ತಿದ್ದೀರಾ? 5 years. ಅಂದರೆ 10,000 5 ವರ್ಷಕ್ಕೆ ಎಷ್ಟಾಯಿತು? 50,000 ಹಾಕ್ದಂಗೆ ಆಯಿತು. ಸೊ ಎಲ್ಲ ವರ್ಷವೂ ಒಂದೇ ಥರ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಬೇರೆ ಬೇರೆ ಥರ ಮಾಡಿದರೆ ಅದು ಬೇರೆ ಥರ ಲೆಕ್ಕ ಮಾಡೋದು. ಈಗ ಇನ್ಸ್ಟಾಲ್ಮೆಂಟ್ ಏನಿದೆ, ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್, ಕರೆಕ್ಟಾ? ಈಕ್ವಲ್ ಇನ್ಸ್ಟಾಲ್ಮೆಂಟ್. ಓಕೆ, ಡೆಪಾಸಿಟ್ ಮಾಡಿದ ಮೇಲೇ ಅವರು 1 ವರ್ಷ ಆದಮೇಲೆ ಇಂಟ್ರೆಸ್ಟ್ ಕೊಡೋದು, ಕರೆಕ್ಟಾ? ಇವತ್ತು ಡೆಪಾಸಿಟ್ ಮಾಡಿದರೆ ನಾಳೆ ಇಂಟ್ರೆಸ್ಟ್ ಕೊಡ್ತಾರಾ? ಏನು ಮಾಡ್ತಾರೆ, ಇವತ್ತು ಕೊಟ್ಟರೆ ಇನ್ನು 1 ವರ್ಷ ಆದಮೇಲೆ ನಿಮಗೆ ಕೊಡ್ತಾರೆ. ಅಲ್ಲಿಗೆ ಏನಾಯಿತು, ಡೆಪಾಸಿಟ್ಸ್ ಯಾವಾಗ ಮಾಡಬೇಕು? ಎಟ್ ದ ಬಿಗಿನಿಂಗ್ ಆರ್ ಎಂಡ್? ಬಿಗಿನಿಂಗ್. ಹಿಯರ್ ದ ಡೆಪಾಸಿಟ್ಸ್ ಆರ್ ಮೇಡ್ ಎಟ್ ದ ಬಿಗಿನಿಂಗ್. ನಿಮಗೆ ಪ್ರಾಬ್ಲಮಲ್ಲೇ ಎಟ್ ದ ಬಿಗಿನಿಂಗ್ ಅಥವಾ ಎಂಡ್ ಅಂತ ಕೊಟ್ಟರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಏನೂ ಕೊಟ್ಟಿಲ್ಲ ಅಂದರೆ ಈ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ ಮೇಲೆ ಅಥವಾ ಪೋಸ್ಟ್ ಆಫೀಸಿಗೆ ಡೆಪಾಸಿಟ್ ಮಾಡಿದ ಮೇಲೆ ಅಥವಾ ಯಾವುದಾದ್ರೂ ಒಂದು ಬಾಂಡಲ್ಲಿ ಹಾಕಿದರೆ, ಇವತ್ತು ಹಾಕಿ ನಾಳೆ ಇಂಟ್ರೆಸ್ಟ್ ಕೊಡಿ ಅಂದರೆ ಕೊಡಲ್ಲ. ಏನು ಮಾಡ್ತಾರೆ? 1 ವರ್ಷ ಆಗಬೇಕು. ನೀವು ದುಡ್ಡಿಟ್ಟು ಏನಾಗಬೇಕು? 1 ವರ್ಷ ಆಗಬೇಕು. ಸೊ ಅಲ್ಲಿಗೆ ಏನಾಗಬೇಕಿದು? annuity due. Here the deposits are made at the beginning. Deposits are made at the beginning into the bank. Then it is called annuity due. ಅಲ್ಲಿ ಬರ್ಸಿದ್ದೀನಿ. Here the bank deposits are made at the beginning of the year ಅಂತ ಬರ್ಸಿದ್ದೀನಿ. ಅಲ್ಲಿದೆ ಪ್ರಾಬ್ಲಮಲ್ಲಿ. ಬಿಗಿನಿಂಗ್ ಅಂತಂದರೆ ಏನು? annuity due. ನಾವು ಇಲ್ಲಿಂದ ಇಟ್ಟ ಮೇಲೆ ಇಲ್ಲಿಂದ ಬಡ್ಡಿ ಕೊಡ್ತಾರೆ. ಡ್ಯೂ ಇದೆ ಅಷ್ಟು ಬರಬೇಕು ಅಂತ. ಸೊ ಫಾರ್ಮುಲಾ ಏನು? So F is equal to A annuity into 1 plus R to the power of n minus 1 into 1 plus R. 1 plus R ಯಾಕೆ ಅಂತಂದರೆ 1 ವರ್ಷದ್ದು. 1 ರೂಪಾಯಿ ಹಾಕಿದರೆ ಪ್ಲಸ್ ಇಂಟ್ರೆಸ್ಟ್ ಎಷ್ಟಾಗತ್ತೆ ಅಂತ ನೋಡಿ. ಸೊ ಈ ಫಾರ್ಮುಲಾಕ್ಕೆ, ಏಕೆಂದರೆ ನಾವು ಇಲ್ಲಿ ಕೊಡಲ್ಲ, ಡ್ಯೂ ಇಲ್ಲ, ಇಮಿಡಿಯೇಟ್ ಎಂಡಲ್ಲಿ ಕೊಡೋದ್ರಿಂದ ಇದಕ್ಕೆ ಬರಲ್ಲ. ಓಕೆ, ಎ ಈಸ್ ವಾಟ್ ಈಸ್ ಆನ್ಯುಯಿಟಿ? ಎಷ್ಟು ಕೊಡ್ತಾ ಇದ್ದೀವಿ? 10,000. ಗೊತ್ತಾಗ್ತಿದೆಯಾ? ಹಾಂ. 1 plus R. What is the rate of interest? 0.06 to the power of 5 minus 1. 1 plus 0.06. ಓಕೆ, ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರ್ಬೇಕು, ಎಲ್ಲೆಲ್ಲಿಗೋ ಏನೇನೋ ಮಾಡೋದಲ್ಲ. ಓಕೆ, ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 0.06. ಸೊ 10,000 ಸ್ಟೆಪ್ ಹಾರಿಸ್ಬಾರ್ದು. ಸ್ಟೆಪ್ ಹಾರಿಸಿದರೆ ಮಾರ್ಕ್ಸು ಹೋಗುತ್ತೆ. ಸೊ ದಟ್ ಈಸ್ 1.06 ಟು ದ ಪವರ್ ಆಫ್ 5 ಮೈನಸ್ 1. ಸೊ 1.06 ಡಿವೈಡೆಡ್ ಬೈ ಎಷ್ಟು? 0.06. 10,000 ಇದೆಷ್ಟಾಗುತ್ತೆ? 1.06 ಇಂಟು 1.06 ಮಾಡಿ 2 ಸಲ ಆಯಿತು. ಇನ್ನು ಎಷ್ಟು ವರ್ಷ ಮಾಡಬೇಕು? 5 years ಅಂತಂದರೆ 5 yearsಲ್ಲಿ 2 ವರ್ಷ ಆಯಿತು. ಇನ್ನು 2 ಸಲ ಒತ್ತಬೇಕು. ಈಕ್ವಲ್ಸ 3 ಸಲ ಒತ್ತಿ ಎಷ್ಟು ಬಂತು ಹೇಳಿ? ಎಷ್ಟು? 382 388. ಹಾಂ, 338 82 minus 1 1.06 divided by 0.06
ದೆನ್ 10,000 ಇದೆಷ್ಟಾಯಿತು ಮೈನಸ್ ಮಾಡಿದರೆ 0.3382 into 1.06 divided by 0.06 ಅಲ್ಲಿಗೆ 10,000 ಇದೆರಡು ಬ್ರ್ಯಾಕೆಟ್ ಇದೆ ಅಂದರೆ ಮಲ್ಟಿಪ್ಲೈ ಮಾಡಬೇಕಿದು ಎಷ್ಟಾಗುತ್ತೆ ನೋಡಿ ಮಲ್ಟಿಪ್ಲೈ ಮಾಡಿ 0.3382 ಇಲ್ಲ ಅಂದರೆ ಎಲ್ಲನೂ ಮಲ್ಟಿಪ್ಲೈ ಮಾಡಿ ಹಾಕಿ ಪರವಾಗಿಲ್ಲ 10,000 ಇಂಟು 0.3382 ಇಂಟು 1.06 ಎಷ್ಟು ಬರುತ್ತೆ ಹೇಳಿ 3,084.92 divided by 0.06 59,748.67 or 59,749 ಮಾಡ್ಬೋದು ಯಾಕೆಂದರೆ ಇಲ್ಲಿ 6 ಇದೆ ಅಲ್ವಾ 6 ಒಂದು ರೌಂಡ್ ಮಾಡಿದರೆ ಆಗುತ್ತೆ ಅಲ್ಲಿ ನಿಮಗೆ ಆ ನೋಟ್ಸಲ್ಲಿ ಆನ್ಸರು 753 ಬಂದಿದೆ ಯಾಕೆಂದರೆ ಡಿಜಿಟ್ಸ್ ಜಾಸ್ತಿ ತೊಗೊಂಡಿದ್ದಾರೆ ಅರ್ಥ ಆಯ್ತಾ 4 ರೂಪಾಯಿ ಡಿಫ್ರೆನ್ಸ್ ಬಂದಿದೆ ನೋ ಪ್ರಾಬ್ಲಮ್ ನೀವು ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ಇಲ್ಲಿ ನಾವು 4 ತೊಗೊಳ್ತೀವಿ ಕ್ಯಾಲ್ಕುಲೇಟ್ರಲ್ಲಿ ಫುಲ್ಲು ತೊಗೊಂಬಿಡುತ್ತೆ ಹಾಗಾಗಿ 3 ರೂಪಾಯಿ ಜಾಸ್ತಿ 4 ರೂಪಾಯಿ ಜಾಸ್ತಿ ಸೊ ಅಲ್ಲಿಗೆ ಸೊ ನೀವು ಎಷ್ಟು ಕಟ್ಟಬೇಕೀಗ ಎಷ್ಟು ಕಟ್ಟಬೇಕು ಸಾರಿ ನಿಮಗೆ 5 ವರ್ಷ ಆದಮೇಲೆ ಎಷ್ಟು ಬರುತ್ತೆ ಹಾಂ ಸೊ ಪ್ರತಿ ವರ್ಷ ನೀವು 10,000 ಹಾಕ್ತಾ ಹೋದರೆ ನಿಮಗೆ 5 ವರ್ಷ ಆದಮೇಲೆ ಎಷ್ಟು ಕೊಡ್ತಾರೆ 59,749 ರುಪೀಸ್ ಕೊಟ್ಟು ಓಕೆ ರೌಂಡ್ ಮಾಡೋಕ್ಕೆ ಬಂದರೆ ಬನ್ನಿ ಇದ್ದಿದ್ರೆ ಬಿಟ್ಬಿಡಿ ಓಕೆ ಅದು ಕ್ಲೋಸ್ ಓಕೆ ಇನ್ನೇನಾದರೂ ಗೊತ್ತಾಯ್ತಾ ಹಾಂ ಇದು ಗೊತ್ತಾಯ್ತಲ್ವಾ ಹಾಂ ನೆಕ್ಸ್ಟು ಎ ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾಸ್ ದ ಕೆಪಾಸಿಟಿ ಟು ಸೆಟ್ ಅಸೈಡ್ ₹50,000 ಫಾರ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಫಾರ್ 5 years ಸೊ ಈ ಜಾಯಿಂಟ್ ಸ್ಟಾಕ್ ಕಂಪನಿ ಏನು ಮಾಡ್ತಾ ಇದೆ ಸೊ ಪ್ರತಿ ವರ್ಷ 50,000 ಎತ್ತಿಡಿ ಸೆಟ್ ಅಸೈಡ್ ಅಂದರೆ ಏನು 50,000 ಎತ್ತಿಡ್ತಾ ಇದ್ದಾರೆ ಯಾಕೆ ಎತ್ತಿಡ್ತಾ ಇದ್ದಾರೆ ಫಾರ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಫಾರ್ 5 years ಸೊ 5 ವರ್ಷ ಆದಮೇಲೆ ಅವ್ರು ಏನು ಮಾಡಬೇಕು ರಿಡಂಪ್ಷನ್ ಅಂದರೆ ಏನು ರೀಪೇಮೆಂಟ್ ಸಾಲ ತೀರಿಸ್ಬೇಕು ರೀಪೇಮೆಂಟ್ ಆಫ್ ಡಿಬೆಂಚರ್ಸ್ ಅಂತಂದ್ರೆ ಏನು ತೊಗೊಂಡಿರ್ತಕ್ಕಂಥ ಸಾಲನ ಇಂಥ ಫಾರ್ಮ್ ಆಫ್ ಡಿಬೆಂಚರ್ಸಲ್ಲಿ ತೊಗೊಂಡಿದ್ದಾರೆ ಅದು 5 ವರ್ಷ ಆದಮೇಲೆ ವಾಪಸ್ ಕೊಡಬೇಕು 5 ವರ್ಷ ಆದಮೇಲೆ ದುಡ್ಡೆಲ್ಲಿ ಅಂತ ನಾವು ಹುಡ್ಕೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಸ್ವಲ್ಪ ಎತ್ತಿಡ್ತಾ ಇದ್ದಾರೆ ಇಫ್ ದ ಅಮೌಂಟ್ ಇನ್ವೆಸ್ಟೆಡ್ ಫೆಚಸ್ 12% ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ ದ ಕಂಪನಿ ಕ್ಯಾನ್ ಇಶ್ಯೂ ಸೊ ಅವ್ರೇನು ಹೇಳ್ತಾ ಇದ್ದಾರೆ 5 ವರ್ಷ ಆದಮೇಲೆ ನಾವು ಕೊಡಬೇಕಾದ್ರೆ ಎಷ್ಟು ಡಿಬೆಂಚರ್ಸ್ ವ್ಯಾಲ್ಯೂದು ನಾವು ಈಗ ಇಶ್ಯೂ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ನಾವು ದುಡ್ಡನ್ನು ಎತ್ತಿಡೋದು ಯಾವಾಗ ಕಂಪನಿಯಲ್ಲಿ ಯಾವುದ್ರಲ್ಲಿ ಎತ್ತಿಡ್ತೀರಾ ಹಾಂ ಪ್ರಾಫಿಟ್ ಯಾವಾಗ ಬರುತ್ತೆ ಎಂಡಲ್ಲಿ ಬರುತ್ತಲ್ವ ಎಂಡಲ್ಲಿ ಬಂದರೆ ಏನಾಯ್ತು ಈಗ ಆ್ಯನಿಟಿ ಇಮಿಡಿಯೇಟ್ ಆಯಿತು ಅವ್ರಿ ಫಾಲೋಡ್ ಹಾಂ ಎಂಡಲ್ಲಿ ತೆಗೆದಿಡೋದ್ರಿಂದ ಸೊ ಏನು ಮಾಡ್ತೀವಿ ನಾವು ಆ್ಯನಿಟಿ ಇಮಿಡಿಯೇಟ್ ತೊಗೊಳ್ಬೇಕು ವಾಟ್ಸ್ ಅ ಫಾರ್ಮುಲಾ F is equal to A into 1 plus R to the power of n minus 1 divided by R. So ಅಲ್ಲಿಗೆ ಏನಾಯಿತು A is what is the annual installment ಪ್ರತಿ ವರ್ಷ 50,000 1 is what is the rate of interest 12% 1 plus 0.12 to the power of n how many years 5 years minus 1 divided by R is 0.12 ಅಲ್ಲಿಗೆ 50,000 1.12 to the power of 5 minus 1 divided by 0.12 ಅಲ್ಲಿಗೆ 50,000 ಇದೆಷ್ಟಾಗುತ್ತೆ ನೋಡಿ
1.12 ಇಂಟು 1.12 ಆಮೇಲೆ ಇನ್ನೆಷ್ಟು ಮಾಡಿ 3 ಸಲ ಈಕ್ವಲ್ಸ್ 1.723 ಮೈನಸ್ 1 ಕರೆಕ್ಟಾ ಡಿವೈಡೆಡ್ ಬೈ 0.12 ಅಲ್ಲಿಗೆ ಎಷ್ಟಾಯಿತು 50,000 ಇದೆಷ್ಟಿತ್ತು ಇಂಟು 0.7623 ಡಿವೈಡೆಡ್ ಬೈ 0.12 ಇದನ್ನು ಮಲ್ಟಿಪ್ಲೈ ಮಾಡಿ ಇದರಿಂದ ಡಿವೈಡ್ ಮಾಡಿ ಎಷ್ಟು ಇದನ್ನು ಮಲ್ಟಿಪ್ಲೈ ಮಾಡಿ ಆಮೇಲೆ ಡಿವೈಡ್ ಮಾಡಿ ಇದು ಮಲ್ಟಿಪ್ಲೈ ಮಾಡಿದ್ರೇನಾ 38,115 ಡಿವೈಡೆಡ್ ಬೈ 0.12 3,620 ನೀವು ಡಿಬೆಂಚರ್ಸ್ ಎಷ್ಟು ಇಶ್ಯೂ ಮಾಡಬೇಕೋ ಈಗ 3,17,625 ಈಗ ಮಾಡಿದರೆ ಸೊ ಎಂಡಲ್ಲಿ 50,000 ಎಲ್ಲ ಹಾಕಿ ಬಡ್ಡಿ ಸೇರಿಸಿ 5 ವರ್ಷ ಆದಮೇಲೆ ದುಡ್ಡನ್ನು ಕೊಟ್ಟರೆ ಅರಿ ಫಾಲೋ ಓಕೆ ನೆಕ್ಸ್ಟ್ ಎ ಫರ್ಮ್ ರಿಕ್ವೈರ್ಸ್ rupees 8 lakhs 6 years from now ಸೊ ಒಂದು ಫರ್ಮು ಏನು ಮಾಡ್ತಾಯಿದೆ 8 ಲಕ್ಷ 6 ವರ್ಷ ಫ್ರಮ್ ಇವತ್ತಿಂದ ಸರಿ 8 ವರ್ಷ 6 ವರ್ಷ ಆದಮೇಲೆ ನಿಮ್ಗೇನು ಬರಬೇಕು 8 ಲಕ್ಷ ಬರಬೇಕು ಏನು ಹೇಳ್ತಾ ಇದ್ದಾರೆ 6 ವರ್ಷ ಆದಮೇಲೆ ನಿಮ್ಗೆ ಎಷ್ಟು ಬರಬೇಕು 8 ಲಕ್ಷ ಬರಬೇಕು ಫಾರ್ ದಿಸ್ ಪರ್ಪಸ್ it is creating a reserve fund by transferring equal annual installments to this fund ಅದಕ್ಕೋಸ್ಕರ ಏನು ಮಾಡ್ತಾರೆ ನಿಮ್ಗೆ ಏನು ಬರಬೇಕು 8 ಲಕ್ಷ ಬರಬೇಕು ಯಾವಾಗ ಬರಬೇಕು ಆಫ್ಟರ್ 6 ಇಯರ್ಸ್ ಇವತ್ತಿಂದ 6 ಇಯರ್ಸ್ ಆದಮೇಲೆ 8 ಲಕ್ಷ ಬರಬೇಕು ಫಾರ್ ದಿಸ್ ಪರ್ಪಸ್ ಇಟ್ ಈಸ್ ಕ್ರಿಯೇಟಿಂಗ್ ಎ ರಿಸರ್ವ್ ಫಂಡ್ ಬೈ ಟ್ರಾನ್ಸ್ಫರಿಂಗ್ ಈಕ್ವಲ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಇದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ ಒಂದು ರಿಸರ್ವ್ ಫಂಡನ್ನು ಮಾಡಿದ್ದಾರೆ ರಿಸರ್ವ್ ಫಂಡನ್ನು ಏನು ಮಾಡ್ತಾ ಇದ್ದಾರೆ ಎಂಡಲ್ಲಿ ಸೊ ರಿಸರ್ವ್ ಫಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡೋದು ಎಂಡಲ್ಲಿ ಯಾವುದೇ ರಿಸರ್ವಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದು ಯಾವಾಗ ಎಂಡಲ್ಲಿ ಸೊ ಎಂಡಲ್ಲಿ ಬಂತು ಅಂದರೆ ಏನು ಇಫ್ ದ ಇನ್ಸ್ಟಾಲ್ಮೆಂಟ್ ಈಸ್ ಪೇಯ್ಡ್ ಅಟ್ ದ ಎಂಡ್ ಅಂದರೆ ಏನು ಆನ್ಯುಯಿಟಿ ಇಮಿಡಿಯೇಟ್ ಈ ಫಾರ್ಮುಲಾ ಹಾಕಬೇಕು ಓಕೆ ಸೊ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಟು ದಿಸ್ ಆ್ಯಂಡ್ ಇನ್ವೆಸ್ಟಿಂಗ್ ಇನ್ ಔಟ್ಸೈಡ್ ಸೆಕ್ಯೂರಿಟೀಸ್ ಆ್ಯಟ್ 8%. ವಾಟ್ ಈಸ್ ದ ರೇಟ್ ಆಫ್ ಇನ್ ಸೆಕ್ಯೂರಿಟೀಸ್ ಅಕಸ್ಮಾತ್ ಅದು ಹೊರಗಡೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ಬರ್ತಿತ್ತು ರೇಟ್ ಆಫ್ ಇಂಟ್ರೆಸ್ಟ್ 8%. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಕ್ಯಾಲ್ಕುಲೇಟ್ ಆನ್ಯುಯಿಟಿ ಅಂತ ಹೇಳಿದ್ದಾರೆ. ಅಲ್ಲಿ 2 ನಿಮಗೆ ಕೇಸ್ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಇಫ್ ದ ಟ್ರಾನ್ಸ್ಫರ್ ಈಸ್ ಮೇಡ್ ಫ್ರಮ್ ದ ಎಂಡ್ ಆಫ್ ದ ಕರೆಂಟ್ ಇಯರ್, ಎಂಡಲ್ಲಿ ಮಾಡಿದರೆ ಹೇಗಾಗುತ್ತೆ, ಬಿಗಿನಿಂಗಲ್ಲಿ ಎಂಡಲ್ಲಿ ಅಂತಂದರೆ ಇದು ಬರುತ್ತೆ, ಈ ಫಾರ್ಮೆಲ್ಲ ಬರುತ್ತೆ. ಓಕೆ, ಇನ್ನೊಂದು ಟ್ರಾನ್ಸ್ಫರ್ ಈಸ್ ಮೇಡ್ ಎಟ್ ದ ಬಿಗಿನಿಂಗ್, ಈ ಪ್ರಾಫಿಟ್ ಬರುತ್ತಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಮುಂದೆ ಏನು ಮಾಡ್ತಾರೆ ಬಿಗಿನಿಂಗಲ್ಲಿ ಮಾಡಿದರೆ ಸೊ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನನ್ನು ಮಾಡಿದ್ದಾರೆ. ಈಗ ಇದು ಕೊಟ್ಬಿಟ್ಟಿದ್ದಾರೆ, ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದರಲ್ಲಿ ಎ ಕೊಟ್ಟಿಲ್ಲ, ಕರೆಕ್ಟಾ? ಎ ಕೊಟ್ಟಿಲ್ಲ. ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ನೀವು ಪ್ರತಿ ವರ್ಷ ಎಷ್ಟು ತೆಗೆದಿಡ್ತಿದ್ದೀರ ಅಂತ ಕೊಟ್ಟಿಲ್ಲ ಅವರು. ರಿಸರ್ವಿಗೆ ಎಷ್ಟು ಕಳಿಸ್ತಿದ್ದೀರ ಅಂತ ಕೊಟ್ಟಿಲ್ಲ, ಅದನ್ನು ಕಂಡುಹಿಡಿಬೇಕು. ಸೊ ಅದನ್ನು ಕಂಡುಹಿಡಿದು ಒಂದು ಈ ಫಾರ್ಮುಲಾ ಹಾಕ್ಕೊಂಡು ಮಾಡಬೇಕು. ಎಂಡಿಗೆ ಇದು ಫಸ್ಟ್ ಪಾಯಿಂಟ್ ನಂಬರ್ ಎಗೆ ಇದು, ಪಾಯಿಂಟ್ ನಂಬರ್ ಬಿಗೆ ಇದು, ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ನೋಟ್ಸಲ್ಲಿ ಅಲ್ವಾ? ಅದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿದರೆ ನೀವು ಪ್ರತಿ ವರ್ಷ ಎಷ್ಟು ತೆಗೆದಿಡಬೇಕಾಗತ್ತೆ ಅಂತ ಅಲ್ಲಿ ಅಮೌಂಟು ಬರುತ್ತೆ. ಅರ್ಥ ಆಗ್ತಿದೆಯಾ? ಅಷ್ಟನ್ನು ಮಾಡ್ತೀರ. ಅದು ನೀವು ಮನೆಯಲ್ಲಿ ಮಾಡಿ ಬರುತ್ತಲ್ವಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ ಬರುತ್ತೆ. ಅದೇ ರೀತಿ ಫಾರ್ ಈ ಸನ್ ಡೂಯಿಂಗ್ MBBS ಒಂದು ಫಾರ್ಮುಲಾ ಇದೆ ನೋಡಿ. ಫಾರ್ ಈ ಸನ್ ಡೂಯಿಂಗ್ MBBS, ನಾಗೇಶ್ ವಾಂಟ್ಸ್ ಟು ಅಕ್ಯುಮುಲೇಟ್ ₹10,000 ಓವರ್ ಎ ಪೀರಿಯಡ್ ಆಫ್ 4 years.
ಸೊ ಅವನು ನಾಗೇಶು 10 lakh ಫಾರ್ ಈಸ್ ಅವನು ಮಗ MBBS ಓದಲಿಕ್ಕೆ ಅವನು ದುಡ್ಡನ್ನು ಅಕ್ಯುಮುಲೇಟ್ ಮಾಡಬೇಕು. ಎಷ್ಟು ಅವನು MBBS ಓದಿಸ್ಲಿಕ್ಕೆ 10 ಲಕ್ಷ ರೂಪಾಯಿ ಬೇಕು. ಓವರ್ ಎ ಪೀರಿಯಡ್ ಆಫ್ 4 ಇಯರ್ಸ್, 4 ವರ್ಷಕ್ಕೆ ಅವನ ಮಗನನ್ನು ಓದಿಸ್ಲಿಕ್ಕೆ ಎಷ್ಟು ಬೇಕು? 10 lakhs rupees ಕೊಡಬೇಕು. ಫಾರ್ ದಿಸ್ ಈ ಪ್ಲ್ಯಾನ್ಸ್ ಟು ಮೇಕ್ ಈಕ್ವಲ್ ಆ್ಯನ್ಯುವಲ್ ಡೆಪಾಸಿಟ್ಸ್ ಇನ್ ದ ಬ್ಯಾಂಕ್ at a compound interest of 8% at the beginning of each year. ಅವರೇ ಕೊಟ್ಬಿಟ್ಟಿದ್ದಾರೆ ಬಿಗಿನಿಂಗ್ ಅಂತ. ಓಕೆ, ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಬ್ಯಾಂಕಲ್ಲಿ ಸ್ಟಾರ್ಟಿಂಗಲ್ಲೇ, ವರ್ಷದ ಸ್ಟಾರ್ಟಿಂಗಲ್ಲೇ ಏನು ಮಾಡ್ತಾಯಿದ್ದಾನೆ, ದುಡ್ಡನ್ನು ಹಾಕ್ತಾಯಿದ್ದಾನೆ. ಬಿಗಿನಿಂಗ್ ಅಂದರೆ ಯಾವ್ದು ಬಂತು? ಆ್ಯನ್ಯುಟಿ ಡ್ಯೂ ಬಂತು. ಈ ಫಾರ್ಮುಲಾ ಹಾಕ್ಕೊಂಡು ಲೆಕ್ಕ ಮಾಡಬೇಕು. ಅಂದರೆ ನಿಮಗೆ 4 years ಆದಮೇಲೆ 10 ಲಕ್ಷ ಬರಬೇಕಂದ್ರೆ ಈಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳ್ತಾಯಿದ್ದಾರೆ. ಆ್ಯನ್ಯುವಲಿ ಇನ್ಸ್ಟಾಲ್ಮೆಂಟ್ ಪ್ರತಿ ವರ್ಷ ಎಷ್ಟು ಹಾಕಬೇಕು? 4 ವರ್ಷ ಮಾಡಬೇಕು. ಸೊ ರೇಟ್ ಆಫ್ ಇಂಟ್ರೆಸ್ಟ್ 8% ಬರಬೇಕು. ಹಾಗಾದರೆ ಈಗ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ಟಬೇಕು, 4 ವರ್ಷ ಎಷ್ಟು ಕಟ್ಟಬೇಕಂತ ಇದೆ, ಆನ್ಸರ್ ಇದೆ. ಮಾಡಿ ನೋಡಿ, ಬರುತ್ತೆ. ಮಾಡಿ ನೋಡಿ, ಗೊತ್ತಾಗಿಲ್ಲ ಅಂದರೆ ಕೇಳಿ. ನೆಕ್ಸ್ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಮಾಡ್ತೀನಿ. ಇದು ಫ್ಯೂಚರ್ ವ್ಯಾಲ್ಯೂ ಅಂದರೆ ಮುಂದಿಂದು, ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಈಗಿಂದು. ಅರ್ಥ ಆಯ್ತಾ? ಓಕೆ, ಕ್ಲೋಸ್ ಮಾಡಪ್ಪ.